ಡೆತ್ ಅನ್ನೋಂತಹ ಕೋಡ್ ವರ್ಡ್ ಭಾರಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ CM ಸಾಹೇಬರು ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಆಗಿದೆ. ಕುಟುಂಬಸ್ಥರು ಮಾಡ್ತಾ ಇರುವಂತಹ ಬ್ಲೇಮ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್ ಅದ್ರ ಬಗ್ಗೆ ಹೇಳೋದು. ಈಗಾಗಲೇ ನಾನು ಡಾಕ್ಟರ್ ಹತ್ರ ಕೂಡ ಯಾರು ಇನ್ಕ್ವೆಸ್ಟ್ ಮಾಡಿದ್ರು ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೇನೆ. ಅದು ಪ್ರಿಲಿಮಿನರಿ ಆಗಿ ಅವರಿಗೆ ಹಾರ್ಟ್ ಇಶ್ಯೂಸ್ ಇರ್ತದೆ, ಹಾಗಾಗಿ ಅದು ಆರ್ಟೀರಿಯಲ್ ಇಶ್ಯೂಸು ರಪ್ಚರ್ಸ್ ಆಗಿ ಈ ಪ್ರಾಬ್ಲಮ್ ಆಗಿದೆ ಅನ್ನೋ ಥರ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇನ್ನು ಅಂತಿಮ ವರದಿ ಬಾಕಿ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇನ್ನೂ ಅಂತಿಮ ವರದಿ ಬಾಕಿ ಇರಬೇಕು, ಎಲ್ಲ ತನಿಖೆ ನಡಿಬೇಕಾಗಿರೋದ್ರಿಂದ ನಮಗೆ ಈಗಾಗಲೇ ಏನು ಆ ಘಟನೆ ನಡೆದಿದೆ ಅದ್ರ ಬಗ್ಗೆ ನಮ್ಮ ಸಾಣೆಯಲ್ಲಿ ಕೂಡ CCTV ಫುಟೇಜಸ್ ಇದೆ. ಅದನ್ನು ಕೂಡ ಏನು ಎನ್ಕ್ವೈರಿ ಆಗ್ತಾ ಇದೆ ಅದರಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಲಾಗ್ತದೆ ಹಾಗೂ ಎಲ್ಲ ರೀತಿಯಿಂದನೂ ಕೂಡ ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಿಸ್ತೇವೆ. ಮೇಡಮ್, ಯಾವ ವಿಚಾರಕ್ಕೆ ಸ್ಟೇಷನ್ಗೆ ಕರೆಸಿದ್ರಿ? ಆದಿಲ್ನ ಒಂದು ಮಟ್ಕಾ ಕೇಸ್ನ ಸಂಬಂಧವಾಗಿ ಸ್ಟೇಷನ್ಗೆ ಕರೆಸಿರ್ತೇವೆ. ಚನ್ನಗಿರಿಯಲ್ಲಿ ಮಟ್ಕಾ ದಂಧೆ ಇದೆ ಅಂತ ಇದೆಯಾ ಅನಿಸಿದೆ ಮೇಡಮ್, ಅಥವಾ ಇನ್ವೆಸ್ಟಿಗೇಷನ್ ಕಂಡು ಬಂದಾಗ ಇನ್ಫಾರ್ಮೇಷನ್ ಬಂದಾಗ ಮಾಡ್ತಾ ಇರ್ತೇವೆ. ಶಾಸಕರು ಹೇಳ್ತಾ ಇದ್ರು ಚನ್ನಗಿರಿಯಲ್ಲಿ ಮಟ್ಕಾ ದಂಧೆ ಆ ಥರ ಏನಿಲ್ಲ ಅಂತ ಹೇಳಿ. ಇಲ್ಲ ಅಂದರೆ ಯಾವಾಗ ಇನ್ಫಾರ್ಮೇಷನ್ ಬರ್ತದೆ ಆವಾಗ ನಮಗೆ ನೆನ್ನೆ ಇನ್ಫಾರ್ಮೇಷನ್ ಬಂತು, ಹಾಗಾಗಿ ಆ ಇನ್ಫಾರ್ಮೇಷನ್ ಮೇಲೆ ನಾವು ಕೇಸ್ ಮಾಡಲಿಕ್ಕೆ ಅಂತ ಹೇಳಿ ವಿಚಾರಿಸ್ತಾ ಇದ್ದೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.